ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಅಂತೇಳಿ ಪರೋಟ ಮಾಡಿದ್ದೆ. ಇದು ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು. ಇದು ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಮಾಡೋದು ತುಂಬ ಈಸಿ, ರುಚಿಯಾಗೂ ಇರುತ್ತೆ. ಮೊಸರು, ತುಪ್ಪ ಇಲ್ಲ ಯಾವುದಾದ್ರು ಚಟ್ನಿಗಳ ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಮಾಡೋದು ತುಂಬ ಈಸಿ. ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಹಾಕಿ ಕಳಿಸಿದರೆ ಒಂದು ಸ್ವಲ್ಪನೂ ಬಿಡ್ದಂಗೆ ಖಾಲಿ ಮಾಡ್ಕೊಂಬರ್ತಾರೆ, ಅಷ್ಟು ಟೇಸ್ಟಾಗಿರುತ್ತೆ. ಮೊದಲಿಗೆ ಒಂದು ಬೌಲ್ಗೆ ಒಂದು 1/4 kgಯಷ್ಟು ಗೋಧಿ ಹಿಟ್ಟು ಹಾಕಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ, 2 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಹದವಾಗಿ ಕಲಿಸ್ಕೋಬೇಕು. ನೀರನ್ನು ಒಂದೇ ಸಾರಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ಎಷ್ಟೆಷ್ಟು ಬೇಕೋ ನೋಡಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಈ ಕಲಸಿರೋ ಚಪಾತಿ ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಈಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1/4 ಟೀ ಸ್ಪೂನ್ನಷ್ಟು ಧನಿಯಾ, ಒಂದು 10 ಕಾಳಷ್ಟು ಕಾಳುಮೆಣಸು, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಓಂಕಾಳು, ಇಷ್ಟನ್ನು ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ತಿದ್ದೀನಿ. ಇದನ್ನು ಬೇಕಾದರೆ ಕುಟ್ಟಿ ತರಿಯಾಗಿ ಪುಡಿ ಮಾಡ್ಕೊಬೋದು. ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು 4 ಹಸಿರು ಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿ, 10 ಬೆಳ್ಳುಳ್ಳಿ, ಸ್ವಲ್ಪ ಇಂಗು ಹಾಕ್ಕೊಂಡು ನೀರನ್ನು ಹಾಕ್ದಂಗೆ ಹಾಗೆ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಸಣ್ಣ ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಒಂದು ಬಾಣಲಿನ ಕಾಯ್ಲಿಕ್ಕಿಟ್ಟು ಅದಕ್ಕೆ 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಹೊಗೆ ಬರೋಂಗೆ ಕಾಯೋದು ಬೇಡ. ಈಗ ಇದಕ್ಕೆ ಬೀಸಿಟ್ಕೊಂಡಿರೋ ಧನಿಯಾ ಮಸಾಲೆನ ಹಾಕ್ತಾಯಿದ್ದೀನಿ. ಎಣ್ಣೆ ತುಂಬ ಕಾದಾಗ ಹಾಕಿದರೆ ಈ ಮಸಾಲೆ ಬೇಗ ಕಪ್ಪಾಗಿಬಿಡುತ್ತೆ. ಈಗ ತಕ್ಷಣವೇ ಅದಕ್ಕೆ ಹಸಿರು ಮೆಣಸಿನ್ಕಾಯಿಂದು ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ತಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು, 1 ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್, ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಉಪಯೋಗಿಸಿರೋದು ನಾನು ಕಡಲೆಬೇಳೆ ಹಿಟ್ಟು, ಹುರ್ಗಡ್ಲೆ ಪುಡಿ ಅಲ್ಲ. ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿನ, ಇದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಈ ಥರ ಹುರಿದ್ರೆ ಒಳ್ಳೆ ಪರಿಮಳ ಬರುತ್ತೆ. ಇದೆಲ್ಲ ಕಪ್ಪಾಗಬಾರ್ದು. ಈಗ ಇದಕ್ಕೆ ಒಂದು 3 ದಪ್ಪ ಈರುಳ್ಳಿನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ, ಹಾಗಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗೆ ಬೇಯಬೇಕು. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಒಂದು 1/4 ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೀನಿ. ನಾನಿಲ್ಲಿ ಸುಮಾರು ಒಂದು 4ರಿಂದ 5 ಪರೋಟ ಆಗುವಷ್ಟು ಅಷ್ಟೇ ನಾನು ಮಸಾಲೆ ಮಾಡ್ಕೊತಿರೋದು. ಈರುಳ್ಳಿ ಸ್ವಲ್ಪ ಬೆಂದರೆ ಸಾಕು, ತುಂಬ ಮೆತ್ತಗಾಗೋದು ಬೇಡ. ಈಗ ಇದಕ್ಕೆ ಒಂದು ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ತಿದ್ದೀನಿ. ಈ ಕಡಲೆ ಹಿಟ್ಟನ್ನು ಬೈಂಡಿಂಗಿಗೆ ಅಂತ ಹಾಕೋದು, ಅದು ಒಳ್ಳೆ ರುಚಿನೂ ಕೊಡುತ್ತೆ. 1/4 ಟೀ ಸ್ಪೂನ್ನಷ್ಟು ಆಮ್ಚೂರು ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮ್ಚೂರು ಪೌಡ್ರ್ ಇಲ್ಲಾಂದರೆ ನಿಂಬೆ ರಸ ಹಾಕ್ಬೋದು. ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡ್ತೀನಿ. ಕಲಸಿಟ್ಟಿರೋ ಗೋಧಿ ಹಿಟ್ಟು ತುಂಬ ಚೆನ್ನಾಗಿ ನೆಂದು ಮೆತ್ತಗಾಗಿದೆ. ಈಗ ಇದರಲ್ಲಿ ಒಂದು ಕಿತ್ತಳೆ ಹಣ್ಣಿನ ಗಾತ್ರದ ಉಂಡೆ ತೊಗೊಂಡು ದುಂಡಗೆ ಮಾಡ್ಕೊಂಡು ಗೋಧಿ ಹಿಟ್ಟಲ್ಲಿ 2 ಕಡೆ ಚೆನ್ನಾಗಿ ಅದ್ಕೊಂಡು ಚಪಾತಿ ಥರ ಲಟ್ಟಿಸ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ತುಂಬ ತೆಳುವಾಗಿ ಏನಾದರೂ ಕಲಿಸ್ಕೊಂಬಿಟ್ರೆ ಪರೋಟ ಮಾಡ್ಬೇಕಾದ್ರೆ ಕಿತ್ತೋಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹದವಾಗಿ ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು. ಒಂದು ಪೂರಿಯಷ್ಟು ಅಗಲ ಇದನ್ನು ಹರ್ಕೊಂಡು ಆಮೇಲೆ ಇದಕ್ಕೆ ಈ ಈರುಳ್ಳಿ ಮಸಾಲ ಇದೆಯಲ್ಲ ಅದನ್ನು ಒಂದು ಉಂಡೆಯಷ್ಟು ಹಾಕಿ ಈ ಚಪಾತಿನ ನೀಟಾಗಿ ಸುತ್ತ ಕವರ್ ಆಗೋ ಹಾಗೆ ಮಡಗ್ತಾ ಇದ್ದೀನಿ. ನಾನೀಗಾಗಲೇ ಆಲೂ ಪರೋಟ, ಮೆಂತ್ಯ ಸೊಪ್ಪಿನ ಪರೋಟ, ಬಾಳೆಕಾಯಿ ಪರೋಟ ಎಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅವೆಲ್ಲ ಸಿಕ್ಕತ್ತೆ. ಇವತ್ತು ನಾನು ಈರುಳ್ಳಿ ಪರೋಟ ಮಾಡ್ತಿದ್ದೀನಿ. ಇದು ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ. ಎಲ್ಲ ನೀಟಾಗಿ ಕವರ್ ಆದಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಇದನ್ನು ಅರಿಬೇಕು. ಸ್ವಲ್ಪ ಫಾಸ್ಟಾಗಿ ಜಾಸ್ತಿ ಪ್ರೆಸ್ ಮಾಡಿದರೆ ಕಿತ್ತೋಗುತ್ತೆ. ಈ ಪರೋಟ ತುಂಬ ತೆಳು ಅರಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪನೇ ಇರುತ್ತೆ ಪರೋಟ. ಈಗ ಇದನ್ನು ಕಾದಿರೋ ಹಂಚಿನ ಮೇಲೆ, ಹಂಚು ಹದವಾಗಿ ಕಾದಿರಬೇಕು, ತುಂಬ ಕಾದಿರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಆ ಹಂಚಿನ ಮೇಲೆ ಈ ಅರ್ದಿರೋ ಪರೋಟನ ಹಾಕಿ 2 ಕಡೆನೂ ಸ್ವಲ್ಪ ತುಪ್ಪ ಹಾಕಿ ಹದವಾಗಿ ಬೇಯಿಸ್ಬೇಕು. ಅಂದರೆ ತುಂಬ ಕಪ್ಪು ಆಗಬಾರ್ದು, ತುಂಬ ಬೇಯ್ದಲ್ಲೂ ಇರಬಾರ್ದು. ತುಪ್ಪ ಬೇಡ ಅಂದರೆ ಎಣ್ಣೆನೇ ಹಾಕ್ಕೊಂಡು ಬೇಯಿಸ್ಕೊಬೋದು, ಇಲ್ಲ ಬೆಣ್ಣೆ ಸಹಿತ ಹಾಕಿ ಈ ಪರೋಟನ ಬೇಯಿಸಿದರೆ ಟೇಸ್ಟ್ ಚೆನ್ನಾಗಿರುತ್ತೆ.
ಕೆಲವರು ಪರೋಟಕ್ಕೆ ತುಪ್ಪ ಇದ್ದರೆ ಸಾಕು, ಉಪ್ಪಿನಕಾಯಿ, ತುಪ್ಪ, ಮೊಸರು ಈ ಥರ ಎಲ್ಲ ತಿಂತಾರೆ. ಕೆಲವ್ರಿಗೆ ಅದಕ್ಕೇನಾದರೂ ಗ್ರೇವಿ ಬೇಕು ಅಂತಾರೆ. ನಮ್ಮ ಮನೆಯಲ್ಲಿ ತುಪ್ಪ ಮೊಸರು ಇದ್ದರೆ ಸಾಕು, ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಈ ಪರೋಟ ಮಾಡಿದಾಗಲೆಲ್ಲ ಏನೂ ಗ್ರೇವಿಗಳನ್ನ ಮಾಡಲ್ಲ. ಬೇಯಿಸ್ಬೇಕಾದ್ರೆ ಮಾತ್ರ ಸ್ಟೌವು ಸಣ್ಣ ಉರಿನಲ್ಲಿ ಇರಲಿ. ತುಂಬ ಮೃದು ಇರುತ್ತೆ. ನಿಧಾನವಾಗಿ ತೆಗೆದು ಸರ್ವ್ ಮಾಡಬೇಕು. ಮೊಸರಿಗೆ ಸ್ವಲ್ಪ ಜೀರಿಗೆ ಪುಡಿ, ಖಾರದ ಪುಡಿ ಹಾಕಿ ಪರೋಟನ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ. ರುಚಿಯಾದ ಈರುಳ್ಳಿ ಪರೋಟ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.